ಸರ್, ಪೀಟರು ಅರಣ್ಯಾಧಿಕಾರಿಗಳ ದೃಷ್ಟಿಯಲ್ಲಿ ಅವನೊಬ್ಬ ಕಳ್ಳ ಬೇಟೆಗಾರ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ? ಇಲ್ಲ ಸರ್, ಕಳ್ಬಂಡೆ ಇರೋ ಭೂಮಿ ಇದರಲ್ಲಿ ವ್ಯವಸಾಯ ಮಾಡಬೇಕು, ತುಂಬ ಕಷ್ಟದಿಂದ ಮಾಡಿದ್ದಾರೆ ಸರ್. ಹಂಗಿರುವಾಗ ಅವರು ಕಳ್ತನ ಮಾಡಬೇಕು ಅವಶ್ಯಕತೆ ಅವರಿಗೆಲ್ಲ. ಮಕ್ಕಳ ಚಿಕ್ಕ ಮಕ್ಕಳು ಅವ್ರು ಕಳ್ಳರು ಇಷ್ಟು ವರ್ಷ ಮಾಡಿದ್ದಾರೆ ಅಂದರೆ ಇದಕ್ಕೆ ಎಷ್ಟೋ ಕೇಸ್ ಇರಬೇಕು ಅವ್ರ ಮೇಲೆ. ಇದುವರೆಗೆ ಅವ್ರ ಮೇಲೆ ಒಂದು ಕೇಸ್ ನಡೆದಿಲ್ಲ. ಅವ್ರು 2 ದಿನ ಇಲ್ದಿಂದಕ್ಕೆ ಈ ಜಮೀನುಗಳು ಹೆಂಗೆ ಒಣಗೋಗಿದೆ ಅಂತ ನೀವು ನೋಡ್ಬೋದು. ಹೇಗೆ ಅವ್ರು ಇದ್ರೆ ತಾನೇ ನಡೆಯೋಕ್ಕೆ ಸಾಧ್ಯ. ನೀರು ಕಟ್ಟಿಲ್ಲ. ವೀಕ್ಷಕರೇ, ಇದೀಗ ನಾನು ಹಿಡಿದಿರುವಂಥದ್ದು ಟೊಮೊಟೊ. ಇದು ಪೀಟರ್ ಬೆಳೆದಿರತಕ್ಕಂತಹ ಟೊಮೊಟೊ ಬೆಳೆ. ನೈಜತೆಯನ್ನು, ಸತ್ಯತೆಯನ್ನು ಸರ್ಕಾರ ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಅವರು ಅನ್ನದಾತರು, ರೈತರು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಲೋಕಲ್ ಜನ ಹೇಳ್ತಿರುವಂಥದ್ದು, ಇವರು ವ್ಯವಸಾಯ ಮಾಡ್ತಿದ್ರು, ಪೀಟರ್ ಜೊತೆ ಅವ್ರ ಹೆಂಡತಿ ಕೂಡ ಸಹಕಾರವನ್ನು ಕೊಡ್ತಿದ್ರು. ಇದನ್ನು ಕೂಡ ಸರ್ಕಾರ ಬಂದು ಇಲ್ಲಿ ವಾಸ್ತವಾಂಶವನ್ನು ಚೆಕ್ ಮಾಡಬೇಕು. ವೀಕ್ಷಕ, ನೀವೆಲ್ಲರೂ ಕೂಡ ವರಂಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಫಿಲಿಮ್ ಕೂಡ ನೋಡಿರ್ತೀರಿ. ಅಲ್ಲಿ ಕಲ್ಲು ಬಂಡೆಗಳನ್ನು ಹೊಡೆದು ಅವರು ವ್ಯವಸಾಯ ಮಾಡಿ ಮಾದರಿ ರೈತನಾಗಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ನಾನು ನೋಡ್ಬೋದು, ಪೀಟರ್ ಕೂಡ ಕಳೆದ 15 ವರ್ಷಗಳಿಂದ ಬೆಂಗಳೂರು ಉದ್ಯಮಿಯ ಈ ಒಂದು ಜಾಗದಲ್ಲಿ, ಅಂದರೆ ಇಲ್ಲೆಲ್ಲ ಕೂಡ ಕರಿಕಲ್ಲು, ಕಲ್ಲು ಬಂಡೆಗಳು ಇರತಕ್ಕಂತಹ ಒಂದು ಜಾಗ. ಈ ಒಂದು ಜಾಗದಲ್ಲಿ ವ್ಯವಸಾಯ ಮಾಡೋದು ಬಹಳ ಕಷ್ಟ. ಇಲ್ಲಿಗೆ ನೀರನ್ನು ಕೂಡ ಪೂರೈಸುವಂಥದ್ದು ಅಷ್ಟೇ ಕಷ್ಟ ಆಗಿರುತ್ತೆ. ಇಂತಹ ಜಾಗದಲ್ಲಿ ಪೀಟರ್ ಟೊಮೊಟೊ ಬೆಳೆಯನ್ನು ಬೆಳೆದಿರುವಂಥದ್ದನ್ನು ನೋಡ್ಬೋದು. ಪೀಟರ್ ಮತ್ತು ಅವರ ಹೆಂಡತಿ ಇಬ್ಬರು ಕೂಡ ಕಷ್ಟಪಟ್ಟು ಶ್ರಮವನ್ನು ವಹಿಸಿ ಈ ಒಂದು ರೈತರಾಗಿ ಈ ಒಂದು ಟೊಮೊಟೊ ಬೆಳೆಯನ್ನು ಬೆಳೆಯುವಂತಹ ಕೆಲಸವನ್ನು ನೋಡಿ, ಈ ಮೂಲಕ ನೀರನ್ನ ಸಿಂಪಡಿಸಿ ಈ ಒಂದು ಟೊಮೊಟೊ ಬೆಳೆಯನ್ನು ಮಾಡೋದು ಬಹಳ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಇಲ್ಲಿಗೆ ದಾರವನ್ನು ಕಟ್ಕೊಂಡು ಈ ಥರ ಕಂಬಗಳನ್ನ ಹಾಕ್ಕೊಂಡು ಈ ಟೊಮೊಟೊ ಬೆಳೆಯನ್ನು ಈ ಒಂದು ಕಲ್ಲಿನ ಭಾಗದಲ್ಲಿ ಬೆಳೆಯುವಂಥದ್ದು ಅಷ್ಟೇ ಕಷ್ಟ ಆಗಿರುತ್ತೆ. ಆ ಕೆಲಸವನ್ನು ಪೀಟರ್ ಮಾಡಿದ್ದಾರೆ. ಪೀಟರ್ ರೈತರಲ್ಲ, ಅವ್ನು ಕಳ್ಳ ಬೇಟೆಗಾರರ ಅಂತೇಳಿ ಒಂದಿಷ್ಟು ಜನ ಮಾತನಾಡ್ತಾರಲ್ಲ, ಇದಕ್ಕೆ ಸಾಕ್ಷಿ ಈ ಒಂದು ಟೊಮೊಟೊ ಬೆಳೆ ಅಂತ ನಾವು ಹೇಳ್ಬೋದು. ಇದು ಫಸಲು ಕೂಡ ಬಂದಿರತಕ್ಕಂಥದ್ದು ನೋಡ್ಬೋದು. ಒಂದಿಷ್ಟು ಹಣ್ಣುಗಳು ಕೂಡ ಆಗಿರುವಂಥದ್ದು. ಈ ಒಂದು ಟೊಮೊಟೊ ಬೆಳೆಯನ್ನು ಬೆಳೆಯುವಂಥ ಕೆಲಸವನ್ನು ಪೀಟರ್ ಮಾಡಿದರು. ಪೀಟರ್ ನಿಜಕ್ಕೂ ವ್ಯವಸಾಯ ಮಾಡ್ತಿದ್ರು, ನಿಜಕ್ಕೂ ರೈತರ ಕೆಲಸ ಮಾಡ್ತಾಯಿದ್ರು, ಅವರು ಹೆಂಡ್ತಿನೂ ಕೂಡ ಸಹಕಾರವನ್ನು ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ಒಬ್ಬರು ಸಾಕ್ಷಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪೀಟರು ಅರಣ್ಯಾಧಿಕಾರಿಗಳ ದೃಷ್ಟಿಯಲ್ಲಿ, ಅವ್ರ ಕಣ್ಣಲ್ಲಿ ಅವನೊಬ್ಬ ಕಳ್ಳ ಬೇಟೆಗಾರ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ? ಇಲ್ಲ ಸರ್, ನಾನು ಮಾಟೆಲಿಂದ ಬಂದಿದ್ದೀನಿ. ಇಲ್ಲಿ ಬಂದು 5-6 ವರ್ಷ ಆಯಿತು. ನನ್ನ ಪ್ರಕಾರ ಅವರು ಇದುವರೆಗೆ ವ್ಯವಸಾಯ ಮಾಡುವುದು, ಆಳು ಕರೆಯುವುದು, ಅವ್ರ ಕೆಲಸ ನೋಡಿಕೊಂಡು ಹೆಂಡ್ತಿ ಅವರಿಬ್ಬರೇ ಮಕ್ಕಳಲ್ಲಿ ಚಿಕ್ಕ ಮಕ್ಕಳು ಅವ್ರು ಸ್ಕೂಲಿಗೆ ಕಳಿಸ್ಬೇಕಂತ ದೊಡ್ಡ ಕಷ್ಟದಿಂದ ಅವ್ರು ಬೈಕಲ್ಲಿ ಬೆಳಗ್ಗೆ ಕರ್ಕೊಬರ್ಬೇಕು, ಸಾಯಂಕಾಲ ಮನೆಗೆ ಕರ್ಕೊಂಡು ಬರಬೇಕು. ಈ ಜಮೀನುಗಳನ್ನ ಅವರೇ ವ್ಯವಸಾಯ ಮಾಡೋಕ್ಕೆ ಅವರೇ ಪ್ರಯತ್ನ ಪಡಬೇಕು. ಇಂಥರ ಶುಚಿಯಲ್ಲಿ ಅವ್ರು ಎಲ್ಲಿ ಹೋಗಿ ಬೇಟೆಯಾಡಿ ಅವರು ಕಳ್ತನ ಮಾಡೋಕ್ಕಾಗುತ್ತೆ. 5-6 ದನಗಳು ಹಾಲು ಕರೆಯೋದಿದೆ, ಅದು ಬಿಟ್ಟು ನಾಟಿ ದನಗಳಿದೆ. ಇದೆಲ್ಲ ನೋಡೋದು ಬಿಟ್ಬಿಟ್ಟು ರೈತರ ಕೆಲಸ ಬಿಟ್ಬಿಟ್ಟು ಅದು ಮಾಡಬೇಕು ಅವಶ್ಯಕತೆ ಇಲ್ಲ. ಯಾಕಂದರೆ ಮಳೆಯೆಲ್ಲ ಏನಿಲ್ಲ. ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಕಷ್ಟ ಇದೆ ಅಂತ ಮಾಡಿದ್ದಾರೆ ಅಂತ. ಇಲ್ಲಿ ಏನು ಅಷ್ಟೊಂದು ಬೆಳೆಯುವುದು ಅಲ್ಲ, ಅಂಥ ಜಾಗಗಳು ಅಲ್ಲ. ಇದು ಬರೀ ಕಳ್ಬಂಡೆ ಇರೋ ಭೂಮಿ ಇದರಲ್ಲಿ ವ್ಯವಸಾಯ ಮಾಡಬೇಕು, ತುಂಬ ಕಷ್ಟದಿಂದ ಮಾಡಿದ್ದಾರೆ ಸರ್. ಹಂಗಿರುವಾಗ ಅವರು ಕಳ್ತನ ಮಾಡಬೇಕು ಅವಶ್ಯಕತೆ ಅವರಿಗೆಲ್ಲ. ಮಕ್ಕಳ ಚಿಕ್ಕ ಮಕ್ಕಳು ಅವ್ರ ಮುಂದೆ ಅವರು ಯೋಚನೆ ಮಾಡಿರ್ತಾರೆ. ಅದಕ್ಕೆ ಅವ್ರು ಆ ಥರ ಕಳ್ಳರು ಅಂತ ಹೇಳೋಕ್ಕೆ ನನಗೂ ಸ್ವಲ್ಪ ನನ್ನ ಮನಸ್ಸು ಒಪ್ಕೊಳ್ಳಲ್ಲ. ಅವ್ರನ್ನ ಹಂಗೆ ನೋಡಿದ್ದೀವಿ. ಎಲ್ಲ ಜನರ ಹತ್ರ ಒಂದು ಒಳ್ಳೆ ಮನುಷ್ಯ ಅವರು. ಇದುವರೆಗೆ ಅವರು ಏನು ತೊಂದರೆ ಮಾಡಿ ಒಂದು ಎಷ್ಟೋ ಕೇಸ್ ಇದೆ, ಅದರಿಂದ ಹೇಳೋಕ್ಕೆ ಯಾವ ಸಾಕ್ಷಿಗಳು ಇಲ್ಲ. ಅವ್ರು ಕಳ್ಳರು ಇಷ್ಟು ವರ್ಷ ಮಾಡಿದ್ದಾರೆ ಅಂದರೆ ಇದಕ್ಕೆ ಎಷ್ಟೋ ಕೇಸ್ ಇರಬೇಕು ಅವ್ರ ಮೇಲೆ. ಇದುವರೆಗೆ ಅವ್ರ ಮೇಲೆ ಒಂದು ಕೇಸ್ ನಡೆದಿಲ್ಲ. ನಮ್ಮ ಹತ್ರ ಏನೋ ಅವ್ರು ಜಗಳನೂ ಆಡಿಲ್ಲ. ಊರಿಗೆ ಎಲ್ಲ ಒಳ್ಳೆ ಮನುಷ್ಯನಾಗಿದ್ದಾನೆ ಸರ್. ಅವ್ರ ಥರ ಈ ಸುಳ್ಳು ಮಾತಾಡೋದು ನಮಗೆ ಕಷ್ಟ ಆಗುತ್ತೆ. ಈ ರೈತರುಗಳ ಪರವಾಗಿ ಅವರು ನಿಜವಾಗ್ಲೂ ಒಂದು ಮನಸ್ಸಿಂದ ಅವರು ಯೋಚನೆ ಮಾಡಬೇಕು. ಏನಿರೋದ ಕೈಯಲ್ಲಿ ನೀವು ಟಮಟೆ ಹಿಡ್ದಿದ್ದೀವಿ ಸರ್. ಅವರು ಬೆಳೆದಿದ್ದು ಟಮಟೆ ಹಣ್ಣು ಇದು. ಇಲ್ಲಿ ನೋಡಿ, ಅವ್ರು ಬೆಳೆದಿದ್ದು ಟಮಟೆ. ಇಷ್ಟು ಕಷ್ಟಪಟ್ಟು ಬೆಳೆದು ಇಷ್ಟು ತಪ್ಪಣೆ ಬರೋದು. ಯಾಕೆ ನೀರಿಲ್ಲ, ನೀರುವರ ಭೂಮಿನ ಅಲ್ಲ ಇದು. ಇದಕ್ಕೆ ಒಂದು ಬೆಲೆ ಇಲ್ಲ, ಅದರಿಂದ ಅವ್ರು ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಅವ್ರ ಕೈಯಿಂದ ಮಾಡೋ ಕಷ್ಟನೇ ಸರ್. ಅವ್ರ ಮೇಲೆ ಇಷ್ಟೊಂದು ದೊಡ್ಡ ಆರೋಪ ಇದೆ ಸರ್. ಈಗ ಕಳೆದ 3 ದಿನಗಳಿಂದಲೂ ಕೂಡ, ಅಂದರೆ ಪೀಟರ್ ಆಂಥೋನಿಸ್ವಾಮಿ ತೀರೋ ನಂತರ ಇಲ್ಲಿ ನೀರೇ ಕಾಣ್ತಾ ಇಲ್ಲ, ಈ ಬೆಳೆಗೆ ನೀರೇ ಹಾಕಿಲ್ಲ. ಏನಾಗ್ತದೆ ಸರ್? ಅವ್ರು ಇರುವಾಗ ಈ ಕೆಲಸ ಎಲ್ಲ ಅವರೇ ನೋಡ್ತಾ ಇದ್ದಿದ್ದು. ಅವ್ರ ಹೆಂಡ್ತಿ ಆಡು ಮರಿಗಳು ಮಕ್ಕಳನ್ನ ಅವ್ರು ನೋಡೋಕ್ಕೆ ಅವ್ರಿಗೆ ಟೈಮ್ ಆಗುತ್ತೆ ಅಂತ ಅವ್ರು 2 ದಿನ ಇಲ್ದಿಂದಕ್ಕೆ ಈ ಜಮೀನುಗಳು ಹೆಂಗೆ ಒಣಗೋಗಿದೆ ಅಂತ ನೀವು ನೋಡ್ಬೋದು. ಹೇಗೆ ಅವ್ರು ಇದ್ರೆ ತಾನೇ ನಡೆಯೋಕ್ಕೆ ಸಾಧ್ಯ. ನೀರು ಕಟ್ಟಿಲ್ಲ. ಅವರು ಈ ಥರ ಆಗಿದ ಮೇಲೇ ಸರ್ ಈ ಭೂಮಿಗೆ ಇಷ್ಟೊಂದು ಒಣಗೋ ಡ್ರೈ ಮಾಡುವ ಅವಶ್ಯಕತೆ ಬಂದಿದ್ದಕ್ಕೆ ಅವ್ರು ಇಲ್ದಿಂದ ಒಂದೇ ಕಾರಣ ಸರ್. ಭಾಳ ಬೇಸರ ಆಗ್ತದೆ. ಹೌದು ಸರ್. ಅವ್ರು ಇಲ್ಲ ಅಂದಮೇಲೆ ನಮ್ಗೆ ತುಂಬ ಕಷ್ಟ ಆಗುತ್ತೆ, ಅದು ನೋವಾಗ್ತಾ ಇದೆ. ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಏನೋ ತೊಂದರೆ ಆಗಿರೋಕ್ಕಿಲ್ಲ. ಅವ್ರು ಇಲ್ಲದಿದ್ದರೆ ಇಷ್ಟೊಂದು ಕಷ್ಟ ನಮಗೆಲ್ಲ ಒಂದು ತೀರದ ಒಂದು ವಿಷಯ ನಮ್ಮೊಳಗೆ ಬಂದ್ಬಿಟ್ಟಿದೆ ಸರ್. ಅರಣ್ಯ ಅಧಿಕಾರಿಗಳು ಮಾಡೋದು ತಪ್ಪು ಒಂದು ನಮ್ಗೆ ಗೊತ್ತಾಗಿರುತ್ತೆ. ಅವರೆಲ್ಲ ಒಳ್ಳೇದಂತ ಅವ್ರ ತಪ್ಪೆಲ್ಲ ಒಳ್ಳೇದಂತ ಅವರದು ಪ್ಲಾಟ್ ಮಾಡಿ ಚೇಂಜ್ ಮಾಡಿ ಮಾತಾಡ್ತಾ ಇದ್ದಾರೆ ಸರ್. ವೀಕ್ಷಕರೇ, ಇದೀಗ ನಾನು ಹಿಡಿದಿರುವಂಥದ್ದು ಟೊಮೊಟೊ. ಇದು ಪೀಟರ್ ಬೆಳೆದಿರತಕ್ಕಂತಹ ಟೊಮೊಟೊ ಬೆಳೆ.
ಈ ಒಂದು ಬೆಳೆಯನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೈಜತೆಯನ್ನು ಸತ್ಯತೆಯನ್ನು ಸರ್ಕಾರ ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಅವರು ಅನ್ನದಾತರು, ರೈತರು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ಅವರು ಅಂದರೆ ಅವ್ರು ಬೆಳೆದಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಹಿಡಿದಿದ್ದೀನಿ. ಇಲ್ಲಿ ಲೋಕಲ್ ಜನ ಹೇಳ್ತಿರುವಂಥದ್ದು, ಇವರು ವ್ಯವಸಾಯ ಮಾಡ್ತಿದ್ರು, ಪೀಟರ್ ಜೊತೆ ಅವ್ರ ಹೆಂಡತಿ ಕೂಡ ಸಹಕಾರವನ್ನು ಕೊಡ್ತಿದ್ರು. ಅವರ ಸಹಕಾರದಿಂದಲೇ ಈ ಒಂದು ಫಸಲನ್ನು ತೆಗೆದಿದ್ದಾರೆ, ಈ ಒಂದು ಟೊಮೊಟೊನ ಬೆಳೆಯನ್ನು ಬೆಳೆದಿದ್ದಾರೆ. ಇದನ್ನು ಕೂಡ ಸರ್ಕಾರ ಬಂದು ಇಲ್ಲಿ ವಾಸ್ತವಾಂಶವನ್ನು ಚೆಕ್ ಮಾಡಬೇಕು. ಇಲ್ಲಿ ಯಾವ ರೀತಿ ರಿಪೋರ್ಟನ್ನು ಪೀಟರ್ ಪರವಾಗಿ ಅವ್ರು ಕೊಡ್ತಾರೆ, ಪೀಟರ್ ವಿರುದ್ಧ ಕೊಡ್ತಾರೋ ಪರವಾಗಿ ಕೊಡ್ತಾರೋ ಸೆಕೆಂಡ್ರಿ. ಆದರೆ ಪೀಟರ್ ರೈತನೋ ಇಲ್ವೋ, ಆತ ವ್ಯವಸಾಯ ಮಾಡ್ತಿದ್ನೋ ಇಲ್ವೋ ಅನ್ನೋದ್ರ ಬಗ್ಗೆ ನೈಜ ಸತ್ಯತೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್ಕಾರ ಈ ಒಂದು ವಿಚಾರವಾಗಿ ಏನು ಮಾಡುತ್ತೆ ಎಲ್ಲವೂ ಕೂಡ ನಾವು ಕಾದು ನೋಡೋಣ. ಸದ್ಯಕ್ಕಂತೂ ಪೀಟರ್ ಮತ್ತು ಆಂಟೋನಿ ಸ್ವಾಮಿ ಕುಮಾರ್ ಈ ಒಂದು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವ್ರ ಮೇಲೆ ಆಗಿರ್ತಕ್ಕಂಥ ದಾಳಿ ನಿಜಕ್ಕೂ ಖಂಡನೀಯ. ಯಾಕೆಂದರೆ ಯಾರಿಗೂ ಕೂಡ ಕೊಲ್ಲುವಂಥ ಅಧಿಕಾರ ಇರಲಿಲ್ಲ. ಅವ್ರಿಗೆ ಪರಿಹಾರವನ್ನು ಕೊಡಬೇಕು, ನ್ಯಾಯವನ್ನು ಕೊಡಬೇಕು ಅನ್ನೋಂಥದ್ದು ಜನರ ಆಕ್ರೋಶವಾಗಿದೆ.